स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। लाइव लाइव ಅನ್ವರ ಮಾನ್ಪಾಡಿಯವರು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಾರ. ಇದೆಲ್ಲ ಪ್ರಾರಂಭ ಆದ್ಮೇಲೆ ಅದನ್ನೆಲ್ಲ ಒಂದಿಟ್ಟು ತೆಗಿಸಿ ನಮ್ಮ ಅರುಣ್ ಶಾಪುರ್ನಂತವ್ರು ಭಯಂಕರ ತಲೆ ಓಡಿಸೋರು ಎಲ್ಲ ನೋಡಿದ್ರ. ನೋಡಿ ನಮಗೂ ಹೇಳಿದ್ರು, ಇಲ್ರಿ ಇದು ಯಾರೋ ತಗೊಂಡ್ರಿಲ್ರಿ, ಇದ್ರಾಗ ಇವ್ರ ಜಮೀನ ಈ ವಕ್ಫ್ ಕಮಿಟಿಗೆ ಸಂಬಂಧಪಟ್ಟಂತ ಸಮಾಜದವ್ರು ಏನದಾರಲ್ಲ ಅವರೇ ಎತ್ ಹಾಕ್ಯಾರ ಅಂತ ಹೇಳು. ಅವಾಗ ಗೊತ್ತಾದದ್ದು ಇದು. ಈಗ ನೋಡ್ರಿ, ಖರೆ ನಿಮಗ್ ಗಂಡಸ್ತನ ಇದ್ರ ಸಿದ್ದರಾಮಣ್ಣ ನಿನ್ನ ದನಿ ಎತ್ತರದ ನೋಡ್ತೀನಿ ಒಂದು ಗಜ್ಜ. ನಿನಗೇನಾದ್ರೂ ಅಷ್ಟು ಶಕ್ತಿ ಇದ್ದಿದ್ರ ಅನ್ವರ್ ಮಾನ್ಪಾಡಿ ಅವ್ರು ಏನು ನಿನಗೆ ರಿಪೋರ್ಟ್ ಕೊಟ್ಟಾರ ಸರ್ಕಾರಕ್ಕ, ಆ ರಿಪೋರ್ಟ್ ಇಂಪ್ಲಿಮೆಂಟ್ ಮಾಡೋದರೆ ಮಾಡು, ಒಂದು ಮಾಡು. ಅದು ನಿನಗೆ ತಾಕತ್ತಿಲ್ಲ ಅಂದ್ರೆ CBI ಕಳಿಸು. ನಮ್ಮ ಮೋದಿ ಸಾಹೇಬ್ ಗಂಡಸದ ನಾವು ಏನ್ ಮಾಡ್ತಾನ ನೀವು ಅದೆಲ್ಲ ಬಿಟ್ಟು ಕುಯ್ 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 ಅಂತ ಹೇಳಿ ನಳ್ಳಾಡಿದ್ರೆ ಆಗೋದಿಲ್ಲ ಸಾಹೇಬ್ರ. ನನಗೆ ಇದೆಲ್ಲ ನೋಡಿ ಅನಿಸ್ತದೆ, ಇನ್ನು ಬಹಳ ದಿವಸ ಇವರು ಇದು ಈ ಸರ್ಕಾರ ಮುಂದಕ್ಕೆ ಹೋಗ್ತದ ತನ್ಸನ್. ಎಷ್ಟು ಮಂದಿ ಪಾಪ ಕಟ್ಕೋತೀರಿ? ಬರೀ ನಮ್ಮ ಜಿಲ್ಲಾದಾಗ 26,000 ಎಕರೆ ಕುಟುಂಬಗಳ ಪಾಪ ಕಟ್ಕೊಂಡಿರಿ. ಇನ್ನು ರಾಜ್ಯದಾಗ ಎಷ್ಟು ಜನರು ಕಟ್ಕೊಂಡಿರ್ಬೇಕು ನೀವು? ಅದಕ್ಕಾಗಿ ಬಹಳ ಹೊತ್ತು ಬಹಳ ಸಮೀಪ ಬಂದದ ಅಂತ ಹೇಳಿ ನಮಗೆ ಅನಿಸ್ಲಕತ್ತದ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಜಿಲ್ಲೆಯ ಎಲ್ಲ ರೈತರ ಜವಾಬ್ದಾರಿಯನ್ನ ಲೋಕಸಭಾ ಸದಸ್ಯರ ತಲೆ ಮೇಲೆ ಹಾಕಿರಪ್ಪ. ನಾನು ಅದಕ್ಕೆಲ್ಲದಕ್ಕೂ ತಯಾರದೀನಿ, ನಾ ಗಟ್ಟಿದೀನಿ. ಸಾಕಷ್ಟು ಎಷ್ಟಾದರೂ ನೀವು ಹೊರಿಸಿದ್ರು ಕೂಡ ಅದು ನನಗೆ ವಾಜ್ಯ ಆಗ್ಯದ ಅಂತ ಹೇಳಿ ಈ ಸಂದರ್ಭದಾಗ ಮಾತ್ರ ಅನ್ನಂಗಿಲ್ಲ. ಬೇರೆ ಸಂದರ್ಭದಾಗ ನಾನು ಅನ್ಬಹುದು, ಬಟ್ ಈಗೇನು ರೈತರಿಗೆ ಏನು ತೊಂದರೆ ಆಗ್ಯದಲ್ಲ, ಈ ಸಂದರ್ಭದಾಗ ನೀವು ಬೇಕಾದಷ್ಟು ನನಗೆ ಹೊರಿಸ್ರಿ. ಆ ಹೊತ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಗವಂತ ನಾನು ಕೊಟ್ಟಾನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಏನು ವಿವಾದ ಅದ ಇವತ್ತು 2 ದಿವಸಗಳವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ ಆಗಬೇಕು ಅಂತ ಹೇಳಿ ಪಕ್ಷದ ನಾಯಕರೇನೊಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆಯ ಪ್ರಕಾರ ನಮ್ಮ ರಾಮನಗೌಡರು ನಮ್ಮೆಲ್ಲರನ್ನ ಕರೆಸಿ ಇವತ್ತು ಕೂಡ ಹಾಕಿ ಇದನ್ನು ಮಾಡ್ಲಕತ್ತಾರ. ಇದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ, ನಾಳೆ ಬರ್ತಕ್ಕಂಥ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗ್ತದ. ಆ ಅಧಿವೇಶನದಲ್ಲಿ ಬಹುಶಃ ನನಗನ್ನಿಸ್ತದ ಇಡೀ ದೇಶದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತ ಹೇಳಿ ನನಗನ್ನಿಸ್ತದ. ಇವತ್ತು ನೋಡಿದ್ದೀನಿ, ಯಾವುದೋ ಪೇಪರು ಕೂಡ ಬಂತು, ಈ ಸಲ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಇದು ಖಂಡಿತವಾಗಿ ಬರ್ತದ, ಪ್ರಧಾನಮಂತ್ರಿಗಳ ಸೂಚನೆ ಕೊಟ್ಟಾರ ಅಂತಕ್ಕಂಥದ್ದು ಕೂಡ ನನಗೆ ಹೇಳ್ಯಾರ. ಅದು ಏನೇ ಆಗಿರಲಿ, ನಾನು ನಾನು ಒಬ್ಬನೇ ಅಲ್ಲ, ಇದು ಜೋಡಿ ಇನ್ನೂ ಭಾಳ ಜನ ಅದಾರ. ಮಹಾರಾಷ್ಟ್ರದಾಗೂ ಅದರ, ದಿಲ್ಲಿಯಾಗೂ ಅದರ, ಹೈದರಾಬಾದ್ದಾಗೂ ಅದರ, ತುಮಕೂರಾಗೂ ಅದರ. ಆಮೇಲೆ ಎಲ್ಲ ಅಲ್ರಿ, ಎಷ್ಟು ನಾಚಿಕ್ ಗೇಡಿ ಕೆಲಸ ರೀ. ಹೋಲಿ ಮಾರಯ್ಯ, ನಮ್ಮ ಯಾರೇ ಜಮೀನು ಯಾರ್ಯಾರು ತಗೋಬೇಕು, ಹೋಗಿಬಿಟ್ಟು ಅವನವನ ಕುರುಬರು ಪಾಪ ಬಡವ್ರ ಜಮೀನ ಅವ್ರ ದೇವಸ್ಥಾನ ಸಹಿತ ನುಂಗ್ಲಾಕ್ ಹೊಂಟಿದಲ್ವ ಮರಯ್ಯ ನೀನು. ಆ ಜಮೀರ್ ಅಹಮ್ಮದ್ ಒಂದ್ ಸ್ವಲ್ಪ ಬುದ್ಧಿ ಹೇಳಬಾರ್ದಾಗಿತ್ತ ನೀನು.
ಸರ್ಕಾರಿ ಇಂಥ ಜಮೀನುಗಳು, ದೇವಸ್ಥಾನ ಜಮೀನು, ನಮ್ಮ ಮಠಾಧೀಶರು ನೋಡ್ರಿ ಪಾಪ ಅವು ಒಡ್ಡಾಡ್ಲಕತ್ತವ ಎಲ್ಲ ಮಠಗಳಿಗೆ. ಅಲ್ಲ, ಯಾರೋ ನಮ್ಮ ಹಿಂದಿನ ಪೂರ್ವಜರು ದಾನ ಕೊಟ್ಟವ ಆ ಮಠಕ್ಕೆ, ಆ ಜಮೀನು ನಮ್ಗೆ ಒಪ್ ಪ್ರಾಪರ್ಟಿ ಅಂತ ಹೇಳ್ತೀರಪ್ಪ. ಯಾವ ನ್ಯಾಯ ಇರಬೇಕು? ಸಿದ್ದರಾಮಣ್ಣವರೇ, ಇದು ಸರಿ ಅಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ನಾಳೆ ನಡೆಯತಕ್ಕಂಥ ಏನು ಲೋಕಸಭಾ ಏನು ಒಂದು ಅಧಿವೇಶನ ನಡೀತದ, ಸಂಪೂರ್ಣ ನಾನು ಈಗಾಗಲೇ ಅಲ್ಲಿರ್ತಕ್ಕಂಥ ನನ್ನ PA ಫೋನ್ ಮಾಡಿ ಎಲ್ಲ ಏನೇನು ಬೇಕೋ ಎಲ್ಲಾನು ಕೂಡ ನಾನು ಇಲ್ಲಿಂದನೇ ಕೂತು ಕೊಟ್ಟು ಕಳಿಸಿದ್ದೀನಿ. ಅವೆಲ್ಲವೂ ಕೂಡ ಅದನ್ನು ಸರಿ ಮಾಡ್ತಾರೆ ಅವರು. ನನ್ನ ಪಾಲಿನ ಡ್ಯೂಟಿ ನಾನು ಲೋಕಸಭೆಯಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಯಕರು ಅತ್ಯಂತ ಈ ವಿಷಯದಲ್ಲಿ ಬಹಳ ಗಟ್ಟಿಯಾಗ್ಯದ. ಯಾರು? ನರೇಂದ್ರ ಮೋದಿಯವರು ಎಲ್ಲರೂ ಈ ವಿಷಯದಲ್ಲಿ ಬಹಳ ಗಟ್ಟಿಯಾಗಿದ್ದಾರೆ. ಇದು ಖಂಡಿತವಾಗಿ ಏನು ಎಲ್ಲರೂ ಹೇಳಿದ್ರಿ, 1974-75ನೇ ಇಸ್ವಿನಲ್ಲಿ ಏನು ಒಂದು ಆರ್ಡರ್ನ ಸರ್ಕಾರದವರು ವಿಧೇಯವನ್ನು ಹೊರಡಿಸ್ಯಾರ, ಅದು ಹೋಗೋ ತನಕ ಲೋಕಸಭೆಯಲ್ಲಿ ಅದು ಮಂಜೂರಾಗೋ ತನಕ ನಾನು ಬಿಡೋದಿಲ್ಲ ನಾವು ಯಾರು ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ದಯವಿಟ್ಟು ನಾ ಕೈ ಮುಗಿತೀನಿ ಎಲ್ಲ ಕಾರ್ಯಕರ್ತರಿಗೆ. ಕೊನೆ ಪಕ್ಷ ಇವತ್ತು ನಮ್ಮ ಹೋರಾಟ ಇರೋದು 1974ನೇ ಇಸ್ವಿ ಗೆಜೆಟ್ ಅನ್ನ ರದ್ದು ಮಾಡಬೇಕಂತ ಒಂದು ಒತ್ತಾಯವನ್ನ ಮಾಡುವಂತ ದೃಷ್ಟಿಕೋನದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಇದೀಗ ತಾನೇ ನಮ್ಮ ಕಕ್ಕಳಮೇಲಿ ಗ್ರಾಮದ ರೈತ ಬಂಧುಗಳು, ಸಿಂದಗಿ ತಾಲೂಕಿನ ಕಕ್ಕಳಮೇಲಿ ಹಾಲಮತ ಸಮಾಜದ ಬಂಧುಗಳು ಬಂದು ಒಂದು ಮನವಿಯನ್ನ ಕೊಟ್ಟರು. ಸುಮಾರು 5 ಎಕರೆ 15 ಗುಂಟೆ ವಕಫ್ನವರು ಉತಾರಿ ಒಳಗೆ ಹೆಸರು ಕೂಡಿಸಿಬಿಟ್ಟಾರ ಅಂತೇಳಿ. ಇವತ್ತು ಕಳೆದ 2 ತಿಂಗಳಿಂದ ಯಾವ ಒಬ್ರು ವಕ್ಫ್ ಸಚಿವರು ವಿಜಯಪುರ ಜಿಲ್ಲೆಗೆ ಬಂದು ವಕ್ಫ್ ಅದಾಲತ್ ಮಾಡಿ ಅಧಿಕಾರಿಗಳಿಗೆ ಕಡ್ಡಾಯವಾಗಿ 1 ತಿಂಗಳ ಟಾರ್ಗೆಟ್ ಕೊಟ್ಟು ಇವುಗಳೆಲ್ಲ ಹೆಸರ ಉತಾರಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ಬೇಕಂತ ಹೇಳಿ ಅದು ಮುಖ್ಯಮಂತ್ರಿಗಳು ಹೇಳ್ಯಾರಂತ ಅನ್ನುವಂತ ಒಂದು ಒತ್ತಡವನ್ನ ಹೇರಿ ಇವತ್ತೆಲ್ಲರ ಪಾಣಿಗಳಲ್ಲಿ ವಕ್ಫ್ ಹೆಸರನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದನ್ನ ಇನ್ನೂವರೆಗೆ ನಿಂತಿಲ್ಲ. ಅನೇಕ ಜನ ಇವತ್ತು ಕೇಂದ್ರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದು ಹೋದ ಮೇಲೆ ಕೂಡ ಅನೇಕ ಜನ ಇವತ್ತು ರೈತ ಬಂಧುಗಳು, ಮಠಾಧೀಶರು ಬಂದು ನಮ್ಗೆ ಉತಾರಿಯನ್ನು ಕೊಡ್ತಾ ಇದ್ದಾರೆ. ಇದೀಗ ತಾನೇ ಮುದ್ದೇಬೇಳ ಕ್ಷೇತ್ರದಲ್ಲಿ ಕೂಡ ಒಬ್ಬರು ಬಂದು ಉತಾರಿಯನ್ನು ತೋರಿಸ್ತಕ್ಕಂಥದ್ದಾಯ್ತು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಹೋದಂತಲ್ಲಿ ರೈತರು ನಮ್ಮ ಜಮೀನನ್ನು ಕೂಡ ಇವತ್ತು ಉತಾರಿ ಒಳಗ ವಕ್ಫ್ ಹೆಸರು ದಾಖಲಾಗಿ ಬಿಟ್ಟದ್ರಿ ಅಂತ ಹೇಳುವಂತದ್ದು ನಡೆದು ಬಿಟ್ಟದ. ಅಂದ್ರೆ ಇದು ವಕ್ಫ್ ಅನ್ನುವಂತ ಒಂದು ಪೆಡಂಭೂತ ಯಾವ ರೀತಿ ಪರಿಣಮಿಸಕತ್ತದ ಅನ್ನೋದ್ರ ಬಗ್ಗೆ ಇವತ್ತು ಇಡೀ ರೈತ ಸಮುದಾಯ ಅತ್ಯಂತ ಆಕ್ರೋಶದಲ್ಲಿ ಅದ ಮತ್ತು ಆತಂಕದಲ್ಲಿ ಅದ. ಇವತ್ತು ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಒಂದರಲ್ಲಿ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಜಿಗಿಂಡ್ ಸಾಹೇಬರು ಮತ್ತು ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅರುಣ್ ಶಾಪೂರ್ ಅವರು ಹೇಳಿದರು, ವಿಜಯಪುರ ಜಿಲ್ಲೆ ಒಂದರಲ್ಲಿ 16,000 ಎಕರೆ ಇವತ್ತು ವಕ್ಫ್ ಅಂತ ಹೇಳಾಕತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ 1,21,000 ಎಕರೆ ನಮ್ಮದು ಜಮೀನು ಐತೆ ಅಂತ ಅನ್ನುವಂಥದ್ದನ್ನ ವಕ್ಫ್ನವರು ಹೇಳಾಕತ್ತಾರೆ. ಇವತ್ತು ದೇಶದಲ್ಲಿ 54ನೇ ಇಸ್ವಿ ಒಳಗ ಈ ವಕ್ಫ್ ಅನ್ನುವಂತ ಕಾಯ್ದೆ ತಗೊಂಡು ಬಂದರ ಮೇಲೆ ಇರ್ತಕ್ಕಂಥದ್ದು ಕೇವಲ 8,500 ಎಕರೆ. 2006ನೇ ಇಸ್ವಿ ಒಳಗ ದೇಶದಲ್ಲಿ 1,60,000 ಎಕರೆ ಜಮೀನು ಆಯ್ತು. 2019ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಒಂದು ಮಾಹಿತಿಯನ್ನ ಕೇಳಿದ್ರು ಪಾರ್ಲಿಮೆಂಟ್ಗೆ, ವಕ್ಫ್ನಲ್ಲಿ ಎಷ್ಟು ಆಸ್ತಿ ಅದ ಅಂತ ಕೇಳಿದಾಗ ಅವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿ 5,80,000 ಎಕರೆ. ಇವತ್ತು 2024ನೇ ಇಸ್ವಿ ಅನ್ನೋದ್ರೊಳಗ ನಮ್ಗೆಲ್ಲರಿಗೆ ಆಶ್ಚರ್ಯ ಅನಿಸ್ತದ, 38 ಲಕ್ಷ ಎಕರೆ ಜಮೀನು ಇವತ್ತು ವಕ್ಫ್ ಕೈಯಾಗಿ ಹೋಗ್ಯದ. ಇವತ್ತು ಕಾಂಗ್ರೆಸ್ ಅವರು ನಾವೆಲ್ಲರಿಗೂ ಪ್ರಶ್ನೆ ಮಾಡ್ಬೇಕಾಗ್ಯದ. ಪ್ರಶ್ನೆ ಕೇಳುವಂತ ಹಂತದೊಳಗ ಜನ ಅದಾರ, ಉತ್ತರ ಕೊಡ್ತಕ್ಕಂತ ಜಾಗದೊಳಗ ಕಾಂಗ್ರೆಸ್ ಅವರು ಅದಾರ. ಆದ್ರೆ ಅವ್ರು ಹೇಳೋದೇನು, ತಾವು ಮಾಡಿದ್ದು ಹೇಳಂಗಿಲ್ಲ, ನಿಮ್ಮ ಸರ್ಕಾರ ಇದ್ದಾಗೂ ಉತಾರಿ ಒಳಗೆ ಸೇರ್ಪಡೆ ಆಗ್ಯಾವ ಅಂತ ಹೇಳಕತ್ತಾರ. ನಾ ಕಾಂಗ್ರೆಸ್ ನಾಯಕರಿಗೆ ಕೇಳಕ್ ಇಚ್ಛಿಸ್ತೀನಿ, ಈ ಕಾಯ್ದೆ ಮಾಡಿದವ್ರು ಯಾರು, ಈ ಕಾಯ್ದೆ ತಂದವ್ರು ಯಾರು? ಸ್ವಾಮಿ, 1995ನೇ ಇಸ್ವಿ ಒಳಗ ಚುನಾವಣೆಗೆ ಹೋಗ್ಬೇಕು, ಪಾರ್ಲಿಮೆಂಟ್ ಚುನಾವಣೆಗೆ ಹೋಗ್ಬೇಕು, ವೋಟ್ ಬ್ಯಾಂಕಿಗೋಸ್ಕರ
ಮತ ಬ್ಯಾಂಕಿನ ಸಂಬಂಧ ತೊಂಬಂದು ಆ ಕಾಯ್ದೆಯೊಳಗ ಅಪರಿಮಿತ ಅಧಿಕಾರವನ್ನು ಕೊಟ್ಟು ಬಿಟ್ರಿ. ಎಷ್ಟು ಮಟ್ಟಿಗೆ ಅಧಿಕಾರ ಕೊಟ್ರಂತಂದ್ರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೂಡ ವಕ್ಫದ ಅಂಡರ್ದೊಳಗೆ ಬರಬೇಕು. ಅಂದ್ರೆ ವಕ್ಫ್ನವ್ರು ಏನು ಮಾಡಿ ಕಳಿಸ್ತಾರ ಅದನ್ನ ಕಣ್ಣು ಮುಚ್ಚಿಕೊಂಡು ಅವ್ರು ದಾಖಲು ಮಾಡಬೇಕು. ಅವ್ರ ಕೈಯಾಗ ಏನೂ ಅಧಿಕಾರ ಇಲ್ಲ ಜಿಲ್ಲಾಧಿಕಾರಿಗಳಿಗೆ. ಈ ಹಂತಕ್ಕೆ ಕಾಯ್ದೆ ತೊಂಬಂದು ಕೊಟ್ಟವರು ಕಾಂಗ್ರೆಸ್ ಅವರು, ದೇಶಕ್ಕೆ ಮಾರಕವಾಗಿ ಪರಿಣಮಿಸೋರು ಕಾಂಗ್ರೆಸ್ ಅವರು. ಸ್ವಾತಂತ್ರ್ಯ ಬಂದ ನಂತರ ಅವಾಗ್ಲಿಂದ ಪ್ರಾರಂಭ ಆಗಿದ್ದು. ಆರ್ಟಿಕಲ್ 370 ಕೊಟ್ಟು ಕಾಶ್ಮೀರದಲ್ಲಿ ಶಾಶ್ವತವಾಗಿ ಸಮಸ್ಯೆವನ್ನು ಇಟ್ಟರು. ಅಂದ್ರೆ ತಮ್ಮ ವೋಟ್ ಬ್ಯಾಂಕಿಗೆ ಯಾವಾಗ ಬೇಕು ಅವಾಗವಾಗ ಒಂದು ಸಮುದಾಯಗನ ಓಲೈಕೆ ಮಾಡುವಂತ ದೃಷ್ಟಿಕೋನದಿಂದ 2013ನೇ ಇಸ್ವಿ ಒಳಗ ಮನಮೋಹನ್ ಸಿಂಗ್ ಮನೆಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಅದಕ್ಕೆ ಅಧಿಕಾರವನ್ನು ಕೊಟ್ಟರು. ಹೀಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 1.5 ವರ್ಷದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ಅಂತನ್ನುವಂಥದ್ದು ನಡೆದು ಬಿಟ್ಟದ. ಇವತ್ತು ವಾಲ್ಮೀಕಿ ಹಗರಣ ಇರಬಹುದು, ಮೂಡಾ ಹಗರಣ ಇರಬಹುದು. ಇವತ್ತು ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಇಡೀ ರಾಜ್ಯದ ಖಜಾನೆ ಖಾಲಿಯಾಗಿ ಬಿಟ್ಟದ. ಇವತ್ತು ಕೊಡ್ಲಿಕ್ಕೆ ದುಡ್ಡಿಲ್ಲ, ಹೀಗಾಗಿ BPL ಕಾರ್ಡ್ ರದ್ದು ಮಾಡ್ತಾರೆ. ಇವತ್ತು ಇಂತಹ ಪರಿಸ್ಥಿತಿ ಒಳಗ ದುಡ್ಡಿಲ್ಲದ ಸ್ಥಿತಿ ಒಳಗ ಜನರ ಮೈಂಡ್ ಡೈವರ್ಟ್ ಮಾಡಬೇಕು ಒಂದ್ ಕಡೆ, ಇನ್ನೊಂದು ಕಡೆ ಮತ ಬ್ಯಾಂಕ್ ಗಟ್ಟಿ ಮಾಡ್ಕೋಬೇಕು. ಈ ಉಳಿದು ಹೆಂಗಾದ್ರೂ ಇದ್ದ ಇರ್ತಾವು. ಒಂದು ಸಮುದಾಯ ಮಾತ್ರ ನಮಗೆ ಕಾಯಂ ಶಾಶ್ವತ ಗಟ್ಟಿ ನಮಗೆ ಇರಬೇಕಂತ ಒಂದು ಷಡ್ಯಂತ್ರದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 74 ಗೆಜೆಟ್ ಅಂತ ಹೇಳಿಕೊಂಡು ಇವತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ರೈತರ ಜಮೀನುಗಳಿಗೆ ಕನ್ನ ಹಾಕ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಬ್ಬ ಅಪ್ರಬುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ಹೇಳೋ ಮಾತೇನು, ಎಲ್ಲ ಕಡೆ ಹೋದಲ್ಲೆಲ್ಲ ಅದು ಅಲ್ಲಾ ನಾಸ್ತಿ ಅಂತ ಹೇಳ್ತಾರೆ. ಇವತ್ತು 38 ಲಕ್ಷ ಎಕರೆ ಜಮೀನ ಅಲ್ಲಾ ಬಂದ ಯಾವಲ್ಲಿ ಖರೀದಿ ಹಾಕಿ ಕೊಟ್ಟ, ಯಾವಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ನೋಂದು ಮಾಡಿ ಕೊಟ್ರು, ಯಾವಲ್ಲಿ ದಾನ ಕೊಟ್ರು ಅಂತನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕು ನೀವು. ಮೊದಲು 38 ಲಕ್ಷ ಎಕರೆ ಜಮೀನು ವಕ್ಫ್ ಅಂದ್ರೆ ಏನು? ದಾನ ಯಾರು ಕೊಟ್ರಿ? 38 ಲಕ್ಷ. ಅದಕ್ಕೇನು ದಾಖಲೆಗಳದಾವು, ಅದಕ್ಕೇನು ಪುರಾವೆಗಳದಾವು ಅಂತ ಕೇಳಿದ್ರೆ ಅದನ್ನ ಕೇಳುವ ಅಧಿಕಾರ ನಮಗೆ ಯಾರಿಗಿಲ್ಲ. ಅಂತ ಅಧಿಕಾರವನ್ನು ತೊಂಬದು ಅದರೊಳಗೆ ಇಟ್ಟು ಇವತ್ತು ಈ ರೀತಿ ಸಮಸ್ಯೆಗಳನ್ನ ಮಾಡಿಟ್ಟಿರಿ. ಈ ಸಮಸ್ಯೆಗಳ ಬಗ್ಗೆ ಇವತ್ತು ಧ್ವನಿ ಎತ್ತಿದವ್ರ ಬಗ್ಗೆ ಒಂದು ಮಾತನ್ನು ಇವತ್ತು ಕಾಂಗ್ರೆಸ್ ಅವರು ಏನು ಮಾತಾಡಕತ್ತಿಲ್ಲ. ಇವತ್ತು ಯಾವ ಮಟ್ಟಕ್ಕೆ ಕೇಳಿದಾರ ಅಂದ್ರೆ ಇವತ್ತ ಮಠಮಾನ್ಯರ ಮಠಾಧೀಶರು ಕೂಡ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದದ. ಇಡೀ ರೈತ ಸಮುದಾಯ ಇವತ್ತು ಬೀದಿಗೆ ಬಂದು ನಿಂತದ. ಯಾಕಂದ್ರ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ದೇಶದ ಬೆನ್ನೆಲುಬು. ಇದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅಲ್ಲ, ರೈತ ದೇಶದ ಬೆನ್ನೆಲುಬು. ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದಂತ ನಾವು ಕೇಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ನಿಮ್ಮ ಸರಿಯಾದ ಸ್ಟ್ಯಾಂಡ್ ಏನು ಅನ್ನುವಂಥದ್ರ ಬಗ್ಗೆ ಹೇಳ್ಬೇಕು. ನೀವು ರೈತರ ಪರವಾಗಿದ್ದೀರೋ ಅಥವಾ ವಕ್ಫ್ ಪರವಾಗಿದ್ದೀರಿ ಅನ್ನೋದ್ರ ಬಗ್ಗೆ ರಾಜ್ಯದ ಜನತೆ ಮುಂದೆ ನೀವು ಹೇಳಬೇಕಾಗಿದೆ. ಇವತ್ತ ವಕ್ಫ್ ಪರವಾಗಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಆದ್ರ ನೀವು ಅದನ್ನೆಲ್ಲ ಒಂದ್ಸಲ ಹೇಳ್ಬಿಡ್ರಿ. ಇಲ್ಲ ನಿಜವಾಗಿ ನಾವು ರೈತರ ಪರವಾಗಿ ಇದೀವಿ ಅಂತ ಅನ್ನೋದಾದ್ರೆ ನಾಳೆ ನಾವು ಕೇಂದ್ರದೊಳಗೆ ಏನು ಬಜೆಟ್ ನಾಳೆ ಏನು ಬಿಲ್ ಮಂಡನೆ ಮಾಡ್ತದ ಆ ಬಿಲ್ಗೆ ನೀವು ಬೆಂಬಲ ಕೊಡ್ರಿ. ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ 74 ಗೆಜೆಟ್ ರೈತರ ಅದನ್ನ ರದ್ದು ಮಾಡಿ ನಾವು ರೈತರ ಪರವಾಗಿ ಇದೀವಿ ಅಂತ ಅನ್ನೋದನ್ನು ತೋರಿಸ್ರಿ. ಅದು ಯಾವುದು ಹೇಳಕತ್ತಿಲ್ಲ. ಒಂದು ಈ ರೀತಿ ರೈತರಿಗೆ ಬರೇ ಪ್ರೆಸ್ ಮೀಟ್ ಮುಖಾಂತರ ಎಲ್ಲ ಅವರು ಮಾಡ್ಯಾರ, ನಾವು ಮಾಡಿಲ್ಲ ಅಂತ ಅವ್ರು ಎಲ್ಲೂ ಹೇಳುದಿಲ್ಲ, ನಾವು ಮಾಡಿಲ್ಲ ಅಂತ ಏನು ಹೇಳುದಿಲ್ಲ. ಇವತ್ತಿಂತ ಅವಾಂತರವನ್ನ ಮಾಡಿ ಇವತ್ತು ಯಾವ ಕುಚದ್ಯ ವ್ಯಕ್ತಿಗಳು ಹಿಂಬಾಲಕರ ಮುಖಾಂತರ ಪುಡಿ ಲೀಡರ್ಗಳ ಕಡೆಯಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಸ್ತಕ್ಕಂಥದ್ದು. ಯಾರ ಮೇಲೆ ಯಾವ ಶ್ರದ್ಧಾ ಕೇಂದ್ರಗಳದಾವು, ನಮ್ಮ ಮಠಾಧೀಶರ ಬಗ್ಗೆ ಕೂಡ ಇಲ್ಲ ಸಲ್ಲದ ಮಾತುಗಳ ಕೇಳಕತ್ತಾವ. ಯಾವ ಕನೇರಿ ಮಠ ಸ್ವಾಮೀಜಿ ಅವರು ವಿಜಯಪುರ ಜಿಲ್ಲೆದೊಳಗೆ ಇಷ್ಟೊಂದು ದೊಡ್ಡ ಪ್ರಮಾಣದೊಳಗ ಅವಾಂತರ ಆಗ್ಯದ, ಮಠಾಧೀಶರು ಕೂಡ ರೈತರ ಪರವಾಗಿ ಬಂದ ನಿಂತರು. ಯಾಕಂದ್ರ ಮಠಾಧೀಶರು ನಮ್ಮ ರೈತರ ಪರವಾಗಿ, ರೈತರು ದೇಶದ ಬೆನ್ನೆಲುಬು. ಹೀಗಾಗಿ ರೈತ ಸಮಸ್ಯೆದೊಳಗಿದ್ದಂತ ಸಂದರ್ಭದೊಳಗೆ ರೈತನ ಬೆನ್ನು ನಿಲ್ಲಬೇಕಾಗಿರ್ತಕ್ಕಂಥ ಎಲ್ಲರ ಜವಾಬ್ದಾರಿ. ಹೀಗಾಗಿ ಕನೇರಿ ಮಠದ ಶ್ರೀಗಳು ಬಂದು ಇಲ್ಲಿ ರೈತರ ಪರವಾಗಿ ನಿಂತುಕೊಂಡ್ರ ಎಲ್ಲೋ ಕುತ್ಕೊಂಡು ಇಲ್ಲ ಸಲ್ಲದ ಮಾತಾಡಕತ್ತೀರಿ, ಕಾವಿ ತೆಗೆದು ಹಾಕಿ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಕತ್ತೀರಿ. ನಾನು ಯಾವ ಪುಡಿ ನಾಯಕರು ಇವತ್ತೇನು ಆರೋಪ ಮಾಡಕತ್ತೀರಿ, ಇಲ್ಲ ಸಲ್ಲದ ಮಾತುಗಳನ್ನ ಆಡಕತ್ತೀರಿ, ಒಂದ ಬಾರಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ರಂತ ಮಾತನ್ನು ಹೇಳ್ತೇನೆ. ಯಾಕಂದ್ರೆ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂಥ ಮಠಮಾನ್ಯಗಳು ಅನೇಕ ಅಕ್ಷರ ದಾಸೋಹ ಇರಲಿ, ಅನ್ನ ದಾಸೋಹ ಇರಲಿ, ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ರಾಜ ಮಹಾರಾಜರ ಕಾಲದಿಂದ
ಮಾರ್ಗದರ್ಶನ ಮಾಡ್ಕೊಂಡ್ ಬಂದಿರತಕ್ಕಂತ ಮಠಾಧೀಶರು. ಅಂತ ಒಂದು ಮಠಾಧೀಶರ ಬಗ್ಗೆನೇ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಇದನ್ನ ಇಡೀ ಸಮಾಜ लाइव लाइव देश बचाओ देश बचाओ देश बचाओ देश बचाओ देश बचाओ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.